ಹುಡುಗಾಟದ ದಿನಗಳಿಂದ 48 ವರ್ಷದ ನಡು ವಯಸ್ಸಿನ ದಿನಗಳವರೆಗೆ ನಾನು ಬರೆದ ಕವಿತೆಗಳ ಸಂಕಲನ ಕೃತಗೊಂಡು ಮತ್ತು ವೀರಲೋಕ ಪ್ರಕಾಶನದಿಂದ ಪ್ರಕಟ ಆಗ್ತಾ ಇದೆ. ಬಿಡುಗಡೆ ಹೊತ್ತಲ್ಲಿ ನಾನಲ್ಲಿ ಇರಲ್ಲ ಅನಿಸುತ್ತೆ, ಇಲ್ಲೇ ಅರಬ್ಬಿ ಸಮುದ್ರದ ನಡುವಲ್ಲೇ ಇರ್ತೀನಿ ಅಂತ ಕಾಣುತ್ತೆ. ಆದರೆ ಅಲ್ಲಿ ಆ ಬಿಡುಗಡೆಯ ಪುಳಕಗಳನ್ನು ಇಲ್ಲಿಂದಲೇ ಅನುಭವಿಸೋದು ಇನ್ನೂ ಮಜಾ ಆಗಿರುತ್ತೆ ಅಂತ ಅನಿಸುತ್ತೆ. ನಾನು ಕತೆಗಳನ್ನು ಒಂಥರ ಓದುಗರ ಜೊತೆಗಿನ ಒಂಥರ ಸಂವಾದ, ಅವರ ಜೊತೆಗಿನ ಓಡಾಟ ಹೀಗೆ ಯೋಚನೆ ಮಾಡಿಕೊಂಡು ಬರಿತೀನಿ. ಆದರೆ ಕವಿತೆಗಳು ನನ್ನಷ್ಟಕ್ಕೆ ನಾನು ಬರ್ಕೊಂಡ ಪ್ರೇಮ ನಿವೇದನೆಗಳು ಅಥವಾ ನನ್ನದೇ ಒಳಗೆ ನಾನು ನಡೆಸುವಂತಹ ಹುಡುಕಾಟಗಳು ಅಂತ ನನಗನ್ನಿಸುತ್ತೆ. ಹಾಗಾಗಿ ಈ ಕವಿತೆಗಳ ಬಗ್ಗೆ ಹೆಚ್ಚು ಮಾತಾಡಿದ್ರೆ ನನ್ನ ಬಗ್ಗೆ ನಾನೇ ಹೆಚ್ಚು ಮಾತಾಡ್ತೀನಿ ಅಂತ ಅನಿಸುತ್ತೆ. ಸ್ವಲ್ಪ ಸಂಕೋಚ ಕೂಡ ಆಗುತ್ತೆ. ನನ್ನ ಕವಿತೆಗಳನ್ನು ಭಾಳಷ್ಟು ಮಂದಿ ಇಷ್ಟಪಟ್ಟಿದ್ದಾರೆ. ಅದರಲ್ಲೂ ನಾನು ಯಾರಿಗೆ ಆ ಕವಿತೆಗಳನ್ನು ಬರೆದಿದ್ದೆ ಅವರಂತೂ 100ಕ್ಕೆ 100 ಮೋಹಗೊಂಡು, ಪರವಶಗೊಂಡು, ಆಮೇಲೆ ನಿರಾಶೆಗೊಂಡು, ಆಮೇಲೆ ದೂರ ಹೋಗಿ, ಆಮೇಲೆ ನಾನು ನಿರಾಶೆಗೊಂಡು, ಆಮೇಲೆ ಮತ್ತೆ ಕವಿತೆ ಬರೆದು, ಮತ್ತೆ ಮೋಹಗೊಂಡು, ಹೀಗೆ ಒಂಥರ ಸೈಕಲ್ ಚಕ್ರದ ಹಾಗೆ ಈ ಪ್ರೇಮ ಕವಿತೆಗಳ ಸಂಕಲನ ಅಂತಲೇ ಅನ್ಬೋದು. ಅಥವಾ ಒಂಥರ ಹುಡುಕಾಟದ, ಅನ್ವೇಷಣೆಯದ, ತೀರದ, ದಾಹದ ಕುರಿತ ಕವಿತೆಗಳು ಕೂಡ ಅನ್ಬೋದು. ಅಂತಹ ಕವಿತೆಗಳು ಇವು ನಾನು PUCಯಲ್ಲಿರುವಾಗ ಬರೆದ ಕವಿತೆಗಳು, ಕ್ರೈಸ್ಟ್ ಕಾಲೇಜಿನಲ್ಲಿ ಬಹುಮಾನ ತಗೊಂಡ ಕವಿತೆಗಳು, ಮೋಹಿತನಾಗಿ ಬರೆದ ಕವಿತೆಗಳು, ಮಾಲಿಂಗೇಶ್ವರ ಭಟ್ಟಾಗಿ ಬರೆದ ಕವಿತೆಗಳು, ಹೀಗೆ ನಾನಾ ವೇಷದಲ್ಲಿ, ನಾನಾ ಅವತಾರಗಳಲ್ಲಿ ನಾನು ಬರೆದ ಕವಿತೆಗಳ ಸಂಕಲನ ಇದು. ನನಗೆ ಬಹಳ ಖ್ಯಾತಿಗಿಂತ ಬಹಳ ಪ್ರೀತಿಯನ್ನು ತಂದುಕೊಟ್ಟಂತಹ ಕವಿತೆಗಳ ಸಂಕಲನ. ವೀರಲೋಕ ಪ್ರಕಾಶನದ ವೀರಕ್ಕಪುತ್ರ ಶ್ರೀನಿವಾಸ್ ಅವರ ಪ್ರೀತಿಯಿಂದ ಮತ್ತೆ ಆವಿಷ್ಕಾರಗೊಂಡು ಪ್ರಕಟ ಆಗ್ತಾ ಇದೆ. ಗೆಳೆಯ ರಘು ಅಪಾರ ಇದಕ್ಕೆ ಬಹಳ ಒಳ್ಳೆಯ ಮುಖಚಿತ್ರವನ್ನು ಕೂಡ ಮಾಡಿದ್ದಾರೆ, ಮುಖಪುಟ ಕೂಡ ಮಾಡಿದ್ದಾರೆ. ಈ ಕವಿತೆಗಳು ಹೊಸ ವರ್ಷದ ಹೊಸ ಬೆಳಕಿನಲ್ಲಿ, ಹೊಸ ಹರುಷದಲ್ಲಿ, ಹೊಸ ಯೋಚನೆಯಲ್ಲಿ ನಿಮ್ಮ ಜೊತೆಗಿದ್ದರೆ ನನಗೂ ಕೂಡ ಸಂತೋಷ ಆಗುತ್ತೆ. ದಯವಿಟ್ಟು ನನ್ನ ಈ ಪುಸ್ತಕವನ್ನು ಕೊಂಡು ಓದಿ ಕವಿತೆಗಳ ಕುರಿತು ವೀರಕ್ಕಪುತ್ರ ಶ್ರೀನಿವಾಸ್ ಅವರಿಗಿರುವ ಆಶಾವಾದವನ್ನು ಸುಳ್ಳುಗೊಳಿಸದಿರಿ ಅಂತ ಬೇಡ್ಕೊಳ್ತೀನಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ.